ನಮಸ್ಕಾರ, ನನ್ನ ಹೆಸರು ವಾಣಿ ಅಂತ. ನಾವು ಬೆಂಗಳೂರು ರಾಜಾಜಿನಗರಿಂದ ಬರ್ತಾಯಿದ್ದೀವಿ. ನನ್ನ ಮಗಳು ಹೆಸರು ಶಮಿಕಾ ಅಂತ. 3.5 years ಅವಳಿಗೆ. ನಮಗೆ ಅವಳು 2 months ಇದ್ದಾಗ ಅವಳಿಗೆ ಈ ಥರ ಹೊಟ್ಟೆ ಮೇಲೆ ಬ್ಲೂ ಕಲರ್ ಆಗ್ತಾ ಬಂದಿತ್ತು. ನಾವು ಅದನ್ನು ಸ್ಕ್ಯಾನ್ ಮಾಡಿ ನೋಡಿದ್ವಿ. ಆವಾಗ ಅವಳಿಗೆ ಇದು ನ್ಯೂರೋಬ್ಲಾಸ್ಟರ್ಮಾ ಅಂತ ಇರೋದು ಗೊತ್ತಾಯಿತು. ಅವಳಿಗೆ ಸ್ಟಾರ್ಟಿಂಗಲ್ಲಿ ಒಕ್ಲದ ಹತ್ರ ಬ್ಲೂ ಕಲರ್ ಆಗ್ತಾ ಬಂದಿತ್ತು. ಅದು ತೋರಿಸಿದ್ವಿ. ಅದನ್ನ ತಕ್ಷಣ ಬ್ಲಡ್ ಚೆಕಪ್ ಮಾಡಿದರು, ಡೆಂಗ್ಯೂ ಏನೋ ಇರ್ಬೋದೇನೋ ಅಂತ. ಅದರಲ್ಲೆಲ್ಲ ನಾರ್ಮಲ್ ಬಂತು, ಬ್ಲಡ್ಡಲ್ಲಿ ಏನೂ ಇದಾಗಿರಲಿಲ್ಲ. ಸರಿ, ಅದೇನೋ ಬಿದ್ದು ಆಗಿರಬೇಕು ಅವಳಿಗೆ ಅಂದ್ಬಿಟ್ಟು ಹೇಳಿದ್ರು ಡಾಕ್ಟ್ರು. ನಾವು ಸುಮ್ಮನೆ ಆಗಿಬಿಟ್ವಿ. ಅದಾದಮೇಲೆ ಮತ್ತೆ ಪಕ್ಕದಲ್ಲಿ ಅದೇ ಥರ ಆಗ್ತಾ ಬಂತು. ನಾವೇನಿದು ಒಂಥರ ಕೆರ್ಕೊಂಡಿರೋ ಥರ ಆಗ್ತಾಯಿತ್ತು. ಏನು ಕೆರ್ಕೊತಾ ಇದ್ದಾಳ ಏನು ಅಂದ್ಕೊಂಡ್ವಾಕೆ ಅದು ಸ್ಪ್ರೆಡ್ ಆಗ್ತಾಯಿತ್ತು ಫುಲ್ಲು. ಆಮೇಲೆ ಯಾವುದಕ್ಕೂ ತೋರಿಸ್ಬಿಡೋಣ ಇನ್ನೊಂದ್ಸಲ ಅಂತ ಕರ್ಕೊಂಡೋದ್ರೆ ಅವರು ಇದು ಗ್ಯಾಸ್ಟ್ರಿಕ್ ಥರ ಫುಲ್ ಗ್ಯಾಸ್ ಏನೋ ತುಂಬ್ಕೊಂಬಿಟ್ಟಿದೆ ಹೊಟ್ಟೆ ಒಳಗಡೆ. ಆಮೇಲೆ ಒಂದು ಜಂತುಳು ಜಾಸ್ತಿ ಇರ್ಬೋದು ಅಂದ್ಬಿಟ್ಟು ಅದಕ್ಕೆ ಮೆಡಿಷನ್ಸ್ ಕೊಟ್ಟರು. ಅದಾದ್ರೂ ಏನು ಫುಲ್ಲು 15 ದಿವಸದೊಳಗಡೆ ಫುಲ್ಲು ಸಣ್ಣ ಆಗಿಬಿಟ್ಲು. ಮತ್ತು ಮನೇಲೂ ಆ್ಯಕ್ಟಿವ್ ಕಮ್ಮಿ ಆಗಿಬಿಟ್ಲು. ಇದು ಯಾಕೋ ಇದಾಗ್ತಿದೆ ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋದ್ವಿ. ಮತ್ತು ಆಮೇಲೆ ಒಂದು ಅಲ್ಲೇ ನಾವು ಮಾಮೂಲಿ ತೋರಿಸೋ ಹತ್ರನೇ ವಿಜಯನಗರ ಕಾಂಗೋರ ಕೇರ್ ಅಂದ್ಬಿಟ್ಟು ಅವರು ಹುಟ್ಟಿದಾಗ ಅಲ್ಲೇ ನೆಸಿಲೆಲ್ಲ ಇಟ್ಟಿದ್ವಿ. ಅಲ್ಲೇ ತೋರಿಸ್ತಾಯಿದ್ವಿ ನಾವು ಮುಂಚೆ ನಾವು ಹುಟ್ಟಿದಾಗಿಂದನೂ ಅಲ್ಲೇ. ಆಮೇಲೆ ಅವರು ಸರಿ ಮಾಡ್ಸಂಗಿದ್ರೆ ಒಂದು ಸ್ಕ್ಯಾನ್ ಮಾಡಿಸ್ಬಿಡಿ ಅಂದರು. ಸರಿ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದಾಗ ಏನೋ ಕಾಣಿಸ್ತಾ ಇದೆ, ನೀವು ತಕ್ಷಣ CT ಸ್ಕ್ಯಾನ್ ಮಾಡಿಸ್ಬಿಡಿ ಅಂದರು. ತಕ್ಷಣ ಅಲ್ಲೇ ಮಾಡಿಸಿದ್ವಿ. ಆವಾಗ ಕನ್ಫರ್ಮ್ ಆಯಿತು ನಮಗಿದೆ ಅಂದ್ಬಿಟ್ಟು. ಆಮೇಲೆ ತಕ್ಷಣ ಇಲ್ಲಿಗೆ ಬಂದ್ವಿ ನಾವು. ನಮ್ಮ ಹತ್ರ ಬಂದಮೇಲೆ ನಾವು ಡೀಟೇಲ್ಡ್ ಎವ್ಯಾಲ್ಯೂಷನ್ ಮಾಡಿ ಬೇಸ್ಲೈನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಪೆಟ್ ಸ್ಕ್ಯಾನ್ ಮಾಡಿದರೆ ದೊಡ್ಡದಾಗಿ ಅಬ್ಡೋಮನಲ್ಲಿ ನ್ಯೂರೋಬ್ಲಾಸ್ಟೋಮಾ ಟ್ಯೂಮರ್ ಇತ್ತು. ಪ್ಲಸ್ ಇಟ್ ಹ್ಯಾಡ್ ಸ್ಪ್ರೆಡ್ ಟು ವೇರಿಯಸ್ ಏರಿಯಾಸ್, ಅಂದರೆ ಬೋನ್ಗೆ, ಬೋನ್ ಮ್ಯಾರೋಗೆ, ಲಿಂಫ್ ನೋಡ್ಗೆ, ಲಿವರ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಸೊ ಸ್ಟೇಜ್ 4 ಹೈ ರಿಚ್ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಜೆನೆಟಿಕ್ ಟೆಸ್ಟ್ ಮಾಡಿದ್ರೂ ಕನ್ಫರ್ಮ್ ಆಯಿತು, ಎನ್ಮಿಕ್ ಜೀನ್ ಆಂಪ್ಲಿಫಿಕೇಷನ್ ಅಂತ ಹೇಳ್ತೀವಿ, ಅದು ಪಾಸಿಟಿವ್ ಬಂತು. ಸೊ ಯೂಶಲಿ ಹೈ ರಿಚ್ ನ್ಯೂರೋಬ್ಲಾಸ್ಟೋಮಾ ಮಕ್ಕಳಲ್ಲಿ ನಾವು ಮಲ್ಟಿಮೊಡಾಲಿಟಿ ಟ್ರೀಟ್ಮೆಂಟ್, ಅಂದರೆ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಕ್ಯಾನ್ಸರ್ ಸೆಲ್ಸ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇನ್ ದ ಬಿಗಿನಿಂಗ್ ಮಗು ಕ್ವೈಟ್ ತುಂಬಾ ಸಿಕ್ಕಿತ್ತು. ಹೊಟ್ಟೆ ತುಂಬಾ ಊತ ಬಂದಿತ್ತು, ಡೈಲೇಟೆಡ್ ವೇನ್ಸ್ ಆ್ಯಂಡ್ ಆಬ್ಡಮನ್, ವಾಮಿಟ್ ಆಗ್ತಾಯಿತ್ತು, ಊಟ ಏನು ಮಾಡ್ತಾ ಇರಲಿಲ್ಲ, ತುಂಬಾ ಸುಸ್ತಿತ್ತು ಮಗು. ನಾವು ಕೀಮೊಥೆರಪಿ ಸ್ಟಾರ್ಟ್ ಮಾಡಿದ್ಮೇಲೆ ವಿತಿನ್ 1 or 2 weeks ಮಗು ಶೋಡ್ ಇಂಪ್ರೂವ್ಮೆಂಟ್. ದೆನ್ ಡಿಸ್ಚಾರ್ಜ್ ಮಾಡಿ OPD ಬೇಸ್ಡ್ ಟ್ರೀಟ್ಮೆಂಟ್ ಕೀಮೊಥೆರಪಿ 8 cycles ಫಿನಿಷ್ ಮಾಡಿದ್ವಿ. ಸ್ಕ್ಯಾನ್ ಮಾಡಿದಾಗ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿತ್ತು. ಆಮೇಲೆ ಸರ್ಜರಿ ಮಾಡಿ ಟ್ಯೂಮರ್ನ ಆಪ್ರೇಷನ್ ಮಾಡಿ ತೆಗೆದಿದ್ವಿ. ಅದಾದಮೇಲೆ ನೆಕ್ಸ್ಟ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇದು ಕನ್ಸಾಲ್ಟೇಷನ್ ಟ್ರೀಟ್ಮೆಂಟ್. ಇದಕ್ಕೆ ನಾವು ಆಟೋಲಾಗಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ನ್ಯೂರೋಬ್ಲಾಸ್ಟೋಮಾದಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಯಾನ್ಸರ್ ಸೆಲ್ಸ್ ಫಸ್ಟ್ ನಾವು ಕಂಟ್ರೋಲ್ ಬಂದಮೇಲೆ ಕೀಮೊಥೆರಪಿ ಮತ್ತು ಆಪ್ರೇಷನ್ ಮಾಡಿದ್ಮೇಲೆ ಬೋನ್ ಮ್ಯಾರೋ ನೆಗೆಟಿವ್ ಆದಮೇಲೆ ಸ್ಟೆಮ್ ಸೆಲ್ಸ್, ಮಗುದೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡಿ ಅದನ್ನ ಕ್ರಯೋಪ್ರಿಸರ್ವ್ ಮಾಡಿ ಅದಾದಮೇಲೆ ಮಗುನ BMT ಯೂನಿಟಲ್ಲಿ ಅಡ್ಮಿಷನ್ ಮಾಡಿಸಿ 1 ವಾರ ಕೀಮೋ ಕೊಟ್ಟು ಬೋನ್ ಮ್ಯಾರೋನ ಎಂಟಿ ಮಾಡಿ ಈ ಸ್ಟೆಮ್ ಸೆಲ್ಸ್ನ ಆ್ಯಸ್ ಎ ರೆಸ್ಕ್ಯೂ ಕೊಡ್ತೀವಿ. ಸೊ ಯೂಶಲಿ ಅದಾದಮೇಲೆ ಬ್ಲಡ್ ಕೌಂಟ್ಸ್ ಕಡಿಮೆ ಆಗುತ್ತೆ, ಬ್ಲಡ್ ಪ್ಲೇಟ್ಲೆಟ್ ರಿಕ್ವೈರ್ಮೆಂಟ್, ಜ್ವರ, ವಾಮಿಟಿಂಗ್, ಮೌತ್ ಅಲ್ಸರ್ಸ್, ತುಂಬಾ ಸಿಕ್ಕಿರ್ತಾರೆ ಮಕ್ಕಳು. ಯೂಶಲಿ ಅಬೌಟ್ 15 to 20 days. ಅದಾದಮೇಲೆ ಸ್ಲೋಲಿ ಸ್ಟೆಮ್ ಸೆಲ್ಸ್ ಮೇಲೆ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಮಗು ಡಿಸ್ಚಾರ್ಜ್ ಆಗಿ BMTಯಿಂದ ಹೊರಗಡೆ ಬಂತು. BMTಯಿಂದ ಹೊರಗಡೆ ಬಂದಮೇಲೆ ದ ನೆಕ್ಸ್ಟ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಈಸ್ ರೇಡಿಯೇಷನ್ ಟ್ರೀಟ್ಮೆಂಟ್, ರೇಡಿಯೋಥೆರಪಿ ಅಂತ ಹೇಳ್ತೀವಿ, ಟು ದ ಪ್ರೈಮರಿ ಸೈಟ್ ಏರಿಯಾ ಅಬ್ಡೋಮನ್. ಅದಾದಮೇಲೆ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮೇಂಟೆನೆನ್ಸ್ ಟ್ರೀಟ್ಮೆಂಟಲ್ಲಿ ಯೂಶುವಲ್ ಟ್ರೀಟ್ಮೆಂಟ್ ಈಸ್ ಡಿಫ್ರೆನ್ಷಿಯೇಷನ್ ಥೆರಪಿ, ಸಿಸ್ರೆಟಿನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 6 months ಈ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ವಿತ್ ಆಲ್ ದೀಸ್ ಮಲ್ಟಿಮೊಡಾಲಿಟಿ ಟ್ರೀಟ್ಮೆಂಟ್, ಅಂದರೆ ಕೀಮೊಥೆರಪಿ, ಸರ್ಜರಿ, ಆಟೋಲಾಗಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೇಷನ್ ಥೆರಪಿ ಮತ್ತು ಮೇಂಟೆನೆನ್ಸ್ ವಿತ್ ಸಿಸ್ರೆಟಿನಿಕ್ ಆ್ಯಸಿಡ್ ಡಿಫ್ರೆನ್ಷಿಯೇಷನ್ ಥೆರಪಿ ಕೊಟ್ಟಿದ್ಮೇಲೂ ಆಲ್ಮೋಸ್ಟ್ 35 to 40% ಮಕ್ಕಳು ಮಾತ್ರ ಕ್ಯೂರ್ ಆಗ್ತಾರೆ ಹೈ ರಿಸ್ಕ್ ನ್ಯೂರೋಬ್ಲಾಸ್ಟೋಮಾದಲ್ಲಿ. ಒನ್ ಆಫ್ ದ ನ್ಯೂ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್, ಫಾರ್ ಎಕ್ಸಾಂಪಲ್ ಈಗ ಬಂದಿದೆ, ಇಟ್ ಈಸ್ ಕಾಲ್ಡ್ ಆಸ್ ದ ಇಮ್ಯುನೊಥೆರಪಿ, ಅಂದರೆ anti-GD2 ಡಿನಿಟುಕ್ಸಿಮ್ಯಾಬ್ ಥೆರಪಿ ಅಂತ ಬಂದಿದೆ. ಕರೆಂಟ್ಲಿ ಇಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ವಿ ಹ್ಯಾವ್ ಟು ಇಂಪೋರ್ಟ್ ದ ಮೆಡಿಸಿನ್ ಫ್ರಮ್ ಔಟ್ಸೈಡ್. ಆ ಮೆಡಿಸಿನ್ನ ಆ್ಯಡ್ ಮಾಡಿದರೆ ಕ್ಯೂರ್ ರೇಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ another 20%. ಸೊ ಫಾರ್ ಶಮಿಕಾ, ಫಾರ್ ನೌ ವಿ ಹ್ಯಾವ್ ಡನ್ ಕೀಮೊಥೆರಪಿ, ಸರ್ಜರಿ, ಆಟೋಲಾಗಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮುಗಿಸಿದ್ದೀವಿ. ನೆಕ್ಸ್ಟ್ ಮಗು ರೇಡಿಯೇಷನ್ಗೆ ಹೋಗುತ್ತೆ, ಆದಮೇಲೆ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ನ ಮಾಡ್ತೀವಿ. ನಮ್ಮ ಡಾಕ್ಟರ್ ಇಂತಿಜಾಜು ಅಂದರೆ ಅವರು ಗೊತ್ತಿರೋರೊಬ್ಬರು ರೆಫರ್ ಮಾಡಿದರು. ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರೇ ರೆಫರ್ ಮಾಡಿದರು.
ಹಾಗಾಗಿ ಅವಳು ಇಲ್ಲೇ ಬಂದ್ವಿ ನಾವು. ಎಲ್ಲ ಕೋಆಪ್ರೇಟಿವ್ ಆಗಿ ಚೆನ್ನಾಗಿ ಇದು ಮಾಡ್ತಾರೆ. ನರ್ಸ್ಗಳು ಅಷ್ಟೇ, ಸಿಸ್ಟರ್ಸ್ ಎಲ್ಲ ಪಾಸಿಟಿವ್ ಆಗಿ ಮಾತಾಡೋದು, ನಮಗೆಲ್ಲ ಚೆನ್ನಾಗಿ ಒಂಥರ ಮಾರಲ್ ಸಪೋರ್ಟಾಗಿ ಇದು ಮಾಡ್ತಾರೆ. ಇದೇ ಥರ ನಾವು ಲಾಸ್ಟ್ 13 ಇಯರ್ಸಲ್ಲಿ ಸುಮಾರು ಮಕ್ಕಳಿಗೆ ಆಲ್ಮೋಸ್ಟ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಪೇಷಂಟ್ಸ್ ವಿ ಹ್ಯಾವ್ ಟ್ರೀಟೆಡ್. ಅದರಲ್ಲಿ ಹಂಡ್ರೆಡ್ಸ್ ಆಫ್ ನ್ಯೂರೋಬ್ಲಾಸ್ಟೋಮಾಸ್ ವಿ ಹ್ಯಾವ್ ಟ್ರೀಟೆಡ್. ಈವನ್ ಹೈ ರಿಸ್ಕ್ ನ್ಯೂರೋಬ್ಲಾಸ್ಟೋಮಾದಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಪ್ಲಾನಿಂಗ್ ಮಾಡಿ ಮಲ್ಟಿಮೊಡಾಲಿಟಿ ಟ್ರೀಟ್ಮೆಂಟ್ ಮಾಡಿದರೆ ಎಷ್ಟೊಂದು ಮಕ್ಕಳಿಗೆ ನಾವು ಕ್ಯೂರ್ ಮಾಡ್ಬೋದು. ಥ್ಯಾಂಕ್ ಯು.